ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಯಾವ ರೀತಿ ನಾವು ನಮ್ಮ ಸ್ನೇಹಿತರನ್ನ ಮೆನ್ಷನ್ ಮಾಡ್ತೀವಿ ಅದೇ ರೀತಿ ವಾಟ್ಸ್ಆಪ್ ಸ್ಟೇಟಸ್ನಲ್ಲೂ ಕೂಡ ಮೆನ್ಷನ್ ಮಾಡಬಹುದು. ಯಾವ ರೀತಿ ಮಾಡಬಹುದು, ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು, ಯಾವ ರೀತಿ ಆ ಒಂದು ಫೀಚರ್ನ ಯೂಸ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಯಾವ ರೀತಿ ಆಪ್ಷನ್ ಬರುತ್ತೆ ಅದನ್ನು ನಾವು ಯಾವ ರೀತಿ ನಾವು ಎಷ್ಟು ಜನರಿಗೆ ಮೆನ್ಷನ್ ಮಾಡಬಹುದು, ಮತ್ತು ನಾವು ಮೆನ್ಷನ್ ಮಾಡಿದವರಿಗೆ ಮಾತ್ರ ಗೊತ್ತಾಗುತ್ತಾ ಅಥವಾ ಎಲ್ರಿಗೂ ಕೂಡ ನಾವು ಮೆನ್ಷನ್ ಮಾಡಿರೋದು ಗೊತ್ತಾಗುತ್ತಾ ಅಂತ. ಹಾಗೆ ನಾವು ಮೆನ್ಷನ್ ಮಾಡಿದ ತಕ್ಷಣದಲ್ಲಿ ಆ ಸ್ಟೇಟಸ್ನ ಅವರು ಯಾವ ರೀತಿ ಶೇರ್ ಮಾಡಬಹುದು ಎಲ್ಲವನ್ನು ಕೂಡ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ ಈ ವಿಡಿಯೋ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ನಮ್ಮ ಒಂದು ಪೇಜ್ನ ಲೈಕ್ ಹಾಗೂ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಮೊದಲು ವಾಟ್ಸಪ್ನ ಓಪನ್ ಮಾಡ್ಕೊಂಡು ಮಾಡಿಬಿಟ್ಟು ಯಾವ ರೀತಿ ಫೀಚರ್ ಇದೆ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ವಾಟ್ಸಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಅಪ್ಡೇಟ್ಸ್ ಅಂತ ಒಂದು ಆಪ್ಷನ್ ಇರೋದೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಅಪ್ಡೇಟ್ಸ್ ಆಪ್ಷನ್ ಮೇಲೆ ಇಲ್ಲಿದೆ ನೋಡಿ. ನಂತರದಲ್ಲಿ ಇಲ್ಲಿ ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾವು ಮೆನ್ಷನ್ ಮಾಡಬಹುದು ಅಂತ. ಇಲ್ಲಿ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನನ್ನ ಒಂದು ಫೋನ್ ಗ್ಯಾಲರಿನಿಂದ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈ ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನ ನಾವು ಅಪ್ಡೇಟ್ ಮಾಡೋದಕ್ಕಿಂತ ಮುಂಚೆ ಸ್ಟೇಟಸ್ನಲ್ಲಿ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಆ್ಯಡ್ ದ ರೇಟ್ ಅಂತ ಇಲ್ಲಿ ನೋಡ್ಬೋದು. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಾವು ನಮ್ಮ ಸ್ನೇಹಿತರಿಗೆ ಮೆನ್ಷನ್ ಮಾಡಬೇಕು ಅಂದರೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನಮ್ಮ ಸ್ನೇಹಿತರ ಒಂದು ಲಿಸ್ಟ್ ಇಲ್ಲಿ ಬರುತ್ತೆ. ಅಲ್ಲಿ ಯಾರನ್ನ ಬೇಕಾದರೂ ನೀವು ಮೆನ್ಷನ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ಒಂದು ಯಾವ್ದಾದ್ರು ಮ್ಯಾಕ್ಸಿಮಮ್ ನೀವು 5 ಜನರವರೆಗೂ ಮೆನ್ಷನ್ ಮಾಡ್ಕೋಬೋದು, ಒಬ್ಬರಿಗೆ ಅಂತ ಏನಿಲ್ಲ. 1 2 3 4 5 ಜನರವರೆಗೂ ನೀವು ಮೆನ್ಷನ್ ಮಾಡ್ಕೋಬೋದು. ನಂತರದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಈ ಒಂದು ಇಲ್ಲಿ ನೋಡಿ ಮೆನ್ಷನ್ ಮಾಡಿರುವಂಥದ್ದು ಕೆಳಗಡೆ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಈ ಕಡೆಗೆ ಮೆನ್ಷನ್ ಮಾಡಿದ್ದಾರೆ ಅಂತ. ನಂತರದಲ್ಲಿ ಇಲ್ಲಿ ಈ ರೀತಿ ಶೇರ್ ಮಾಡ್ಕೋಬೇಕು. ಶೇರ್ ಮಾಡಿದ ತಕ್ಷಣದಲ್ಲಿ ಅವರಿಗೆ ನೋಟಿಫಿಕೇಶನ್ ಹೋಗುತ್ತೆ ನಾವು ಯಾರ್ಯಾರಿಗೆ ಮೆನ್ಷನ್ ಮಾಡಿರ್ತೀವಿ. ಒಬ್ಬರನ್ನ ಮಾಡ್ಬೋದು ಅಥವಾ ಇಬ್ಬರನ್ನ, ಮೂವರನ್ನ ಅಥವಾ 4 ಜನರನ್ನ ಅಥವಾ 5 ಜನರನ್ನ ನಾವು ಮೆನ್ಷನ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಈ ರೀತಿ ಸ್ಟೇಟಸ್ ಇಲ್ಲಿ ಅಪ್ಡೇಟ್ ಆಗಿದೆ. ಇಲ್ಲಿ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಸ್ಟೇಟಸ್ ಓಪನ್ ಮಾಡಿಬಿಟ್ಟು ಇಲ್ಲಿ ಈ ಕಡೆಗೆ ಒಂದು 3 ಡಾಟ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾರ್ಯಾರನ್ನ ಮೆನ್ಷನ್ ಮಾಡಿದ್ದೀವಿ ಇಲ್ಲಿ ನೋಡ್ಬೋದು ವ್ಯೂ ಮೆನ್ಷನ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾರ್ಯಾರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನಾನು ಒಂದೇ ಒಂದು ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ಆ ನಂತರದಲ್ಲಿ ಈ ರೀತಿ ನಾವು ಮೆನ್ಷನ್ ಮಾಡಿದ ತಕ್ಷಣದಲ್ಲಿ ಅವರಿಗೆ ಯಾವ ರೀತಿ ನೋಟಿಫಿಕೇಶನ್ ಹೋಗುತ್ತೆ ಅಂತ ತೋರಿಸ್ತೀನಿ. ನಾನು ಬೇರೆ ವಾಟ್ಸಪ್ನ ಕೂಡ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ನಾನು ಯಾವ ಒಂದು ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಆ ವಾಟ್ಸಪ್ನ ಓಪನ್ ಮಾಡ್ತೀನಿ. ಆ ವಾಟ್ಸಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಯಾವ ರೀತಿ ನಮಗೆ ನಾವು ನಮ್ಮ ಸ್ನೇಹಿತರಿಗೆ ಯಾವ ರೀತಿ ತೋರಿಸುತ್ತೆ ನಾವು ಮೆನ್ಷನ್ ಮಾಡಿರುವಂಥದ್ದು, ಅವರಿಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಈ ರೀತಿ ಓಪನ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಯು ವೇರ್ ಮೆನ್ಷನ್ಡ್ ಅಂತ ಒಂದು ಮೆಸೇಜ್ ಹೋಗುತ್ತೆ ಸ್ನೇಹಿತರೆ ಅವರಿಗೆ. ಇಲ್ಲಿ ನೋಡಿ ಈ ರೀತಿ ಒಂದು ಮೆಸೇಜ್ ಹೋಗಿರುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ಸ್ಟೇಟಸ್ ಇಲ್ಲಿ ಬಂದಿರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅವರು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಸ್ಟೇಟಸ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ ನಿಮ್ಮನ್ನ ಅಂತ ಹೇಳ್ತಾ ಇರುತ್ತೆ. ನೋಡ್ಬೋದು ಹೌ ಟು ಪ್ರೈವೇಟ್ ಮೆನ್ಷನ್ಸ್ ಅಂದರೆ ಪ್ರೈವೇಟ್ ಮೆನ್ಷನ್ ಅಂದರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅವರು ನಮಗೆ ನಾನು ಬೇರೆಯವ್ರಿಗೆ ಮೆನ್ಷನ್ ಮಾಡಿದ್ದು ಅವರಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಯಾರಿಗೆ ಮೆನ್ಷನ್ ಮಾಡಿದ್ದೀನಿ ಅವರಿಗೆ ಮಾತ್ರ ಗೊತ್ತಾಗುತ್ತೆ. ನಂತರದಲ್ಲಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಅವರು ಕೂಡ ಆ ಸ್ಟೋರಿನ ತಮ್ಮ ಸ್ಟೋರಿನಲ್ಲಿ ಅಥವಾ ಒಂದು ಏನಂದರೆ ಇಲ್ಲಿ ನೋಡ್ಬೋದು ಆ್ಯಡ್ ಟು ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರ ಸ್ಟೇಟಸ್ನಲ್ಲೂ ಕೂಡ ಅದನ್ನು ಆ್ಯಡ್ ಮಾಡ್ಕೋಬಹುದು, ಅಂದರೆ ಶೇರ್ ಮಾಡ್ಕೋಬಹುದು. ಅವರ ಒಂದು ಸ್ಟೇಟಸ್ನಲ್ಲೂ ಕೂಡ ಒಂದೇ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಇಲ್ಲೂ ಕೂಡ ಝೂಮ್ ಔಟ್ ಝೂಮ್ ಇನ್ ಮಾಡೋಕ್ಕೆ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಝೂಮ್ ಔಟ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ಶೇರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದರೆ ಇಲ್ಲಿ ನೋಡ್ಬೋದು ಸ್ಟೇಟಸ್ ಅಪ್ಡೇಟ್ ವಿಲ್ ಬಿ ಸೆಂಡ್ ಟು ಯುವರ್ ಕಾಂಟ್ಯಾಕ್ಟ್ಸ್ ಅಂತ ಸೆಂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೆನ್ಷನ್ ಮಾಡಿರುವಂಥ ಸ್ಟೋರಿನ ಅವ್ರು ಯಾರಿಗೆ ಮೆನ್ಷನ್ ಮಾಡಿರ್ತೀವಿ ಅವರು ಕೂಡ ಅದನ್ನು ತಮ್ಮ ಒಂದು ಸ್ಟೋರಿನಲ್ಲಿ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ಸ್ಟೋರಿ ಅನ್ನೋದು ಆ್ಯಡ್ ಆಗಿದೆ. ಈ ರೀತಿ ನಾವು ಮೆನ್ಷನ್ ಫೀಚರ್ನ ಯೂಸ್ ಮಾಡ್ಕೊಂಡು ನಮ್ಮ ಒಂದು ಸ್ಟೇಟಸ್ನ ಬೇರೆಯವರು ಕೂಡ ಹಂಚಿಕೊಳ್ಳೋ ಹಾಗೆ ನಾವು ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.